ತರ ರೈತರ ಬೀದಿಗಿಳಿದ್ದಾರ. ಆದ್ರ ಸಕ್ಕರೆ ಕಾರ್ಖಾನೆ ಮಾಲೀಕರು ಯಾರು ಅದಾರ ಅಂದ್ರ MLA ಗಳು, ಮಂತ್ರಿಗಳು ಇವ್ರೆಲ್ಲ ಅದಾರ. ಆದ್ರ ಒಬ್ರು ಮುಖ್ಯಮಂತ್ರಿಗೆ ಮನವಿ ಕೊಡ್ತ ಅವರು ಪಿಟ್ಕೊಂಡ್ಲಿಲ್ಲ, ಉಸ್ತುವಾರಿ ಮಂತ್ರಿಗೆ ಮನವಿ ಕೊಡ್ತ ಅವರು ಪಿಟ್ಕೊಂಡ್ಲಿಲ್ಲ. ಯಾಕ ಈ ತರ ಮಾಡತಾರ ಗೊತ್ತಿಲ್ಲ. ರಾಜಕಾರಣ ಮಾಡೋದಕ್ಕೋಸ್ಕರ ಇವ್ರು ಆ ಕುಟುಂಬ ಈ ಕುಟುಂಬ ಅಂತ ಹೇಳಿ ಬಡದಾಡ್ತಾರ. ಆದ್ರ ಈ ರೈತನಿಂದ ಇವತ್ತು ಹೋಟ್ ಹಾಕಿಸ್ಕೊಂಡ್ ನೀವು ಒಂದ್ ಎತ್ತರೊಳಗೆ ಬೆಳತೀರಿ. ರೈತರಿಂದ ಕಬ್ಬು ನುಡಿಸ್ಕಾರ ಮತ್ತೊಂದ್ ಫ್ಯಾಕ್ಟ್ರಿಗಳನ್ನ ಕಟ್ಸಿದಾರೆ. ಆದ್ರ ಈ ರೈತಿಗೆ ಯಾಕೆ ಮೋಸ ಮಾಡತ್ತೀರಿ? 40 ಲಕ್ಷ ಕುಟುಂಬ ಐತಿ ರಾಜ್ಯೊಳಗ. ಈ 40 ಲಕ್ಷ ಕುಟುಂಬದ ನಿಮಗ್ ಓಟ್ ಬೇಕು ಬ್ಯಾಡು? ಮತ್ ಇನ್ನೊಂದ್ ಹೇಳ್ಬೇಕಂದ್ರ ಈ ರೈತನ ಅನ್ನ ನೀವು ಉಂತಾರೋ ಇಲ್ಲೋ ಅನ್ನುವಂತದೊಂದು ನೀವು ವಿಶೇಷವಾಗಿ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಬಾಯಿ ಬಿಚ್ಚಿ ಮಾತಾಡ್ರಿ. ಯಾಕಂದ್ರೆ ನೀವು ನಮ್ ಮನಿ ಬಾಗಿಲ್ ಬರ್ಬೇಕು ಓಟ್ ಕೇಳಾಕ. ನಮ್ 40 ಲಕ್ಷ ಕುಟುಂಬದ ಕಬ್ಬು ಬೆಳೆಗಾರರ ಬಾಗಲಕ್ಕ ನೀವು ಬರ್ಲೇಬೇಕ. ಇಲ್ಲ ಬಾಳ ದೋಷ ಇರುದಿಲ್ಲ ನಮಗೂ. ಅಂದ್ರೆ ನಾವ್ ಯಾವಾಗ ಬೀದ್ಯಾಗ ಕುಂತವಲ್ಲ ಹಿಂಗ ನೀವು ಮನಿಗೆ ಯಾವಾಗ ತಿರ್ಗಾಡ್ತಾರೆ ಅವಾಗ ನಿಮಗ್ ಎಲ್ಲಾ ಕಬ್ಬು ಬೆಳೆಗಾರರು ತಕ್ಕ ಉತ್ತರವನ್ನು ಕೊಡ್ತಾವ. ನಿಮಗ್ ತಕ್ಕ ಉತ್ತರವನ್ನು ಕೊಡ್ತಾವ. ಯಾಕಂದ್ರೆ ಯಾವ್ದೋ ಪಕ್ಷದವಿರ್ಲಿ ನಿಮ್ಗೆ ಎಚ್ಚರಿಕೆ ಕೊಡತ್ತವ. ಎಚ್ಚೆತ್ಕೊಳ್ರಿ. ನಾವೇ ನಿಮ್ ಕಡೆ ಭಿಕ್ಷಾ ಬಿಡತ್ತಿಲ್ಲ. ಯೋಗ್ಯವಾದ ವೈಜ್ಞಾನಿಕ ಬೆಲೆ ಕೊಡ್ರಿ. ಯಾಕಂದ್ರೆ ಇವತ್ತಿನ ದಿನ ರೈತನ ಮಕ್ಕಳಿಗೆ ಹೆಣ್ಣು ಸಿಗತ್ತಿಲ್ಲ. ಯಾಕಂದ್ರ ನೀವು ಬೆಲೆನ ಕೊಡತ್ತಿಲ್ಲ. ಯಾವ್ದೋ ಬೆಳೆ ಬೆಳೆದಕ್ಕೆ ಬೆಲೆನ ಕೊಡತ್ತಿಲ್ಲ. ಒಂದ್ ಮೆಕ್ಕೆಜೋಳ ಇರ್ಲಿ ಇವತ್ತು ಯಾವತ್ತು ಆತಿಲ್ಲ. ಸೋಯಾಬೀನ್ ಯಾವತ್ತೋ ಖರೀದಿ ಕೇಂದ್ರಿಲ್ಲ. ಸಾಕಷ್ಟ ಅವಾಗಿಂದ ನಾವ್ ಎಲ್ಲಾ ರೈತ ಮುಖಂಡರಾಗ್ಲಿ ನಮ್ ರೈತರಾಗ್ಲಿ ಹೋರಾಟ ಬೀದಿಗಿಳಿದು ಹೋರಾಟ. ಈಗ ಯಾವ ಸ್ಥಿತಿ ರೀ? ಪಕ್ಕದ ರಾಜ್ಯದೊಳಗ 3,500 ರೂಪಾಯಿ ಕೊಡತ್ತಾರ ಮಹಾರಾಷ್ಟ್ರ ಒಳಗ. ಆ ಮಹಾರಾಷ್ಟ್ರಕ್ಕಿಂತ ಕೇವಲ ನಮ್ ಕರ್ನಾಟಕ ಇವತ್ತು ಮಾಡಿಡತ್ತ ನೀವು ಆಡಳಿತ ಮಾಡೋರ. ನಿಮಗ್ ನಾಚಿಕೆ ಆಗುದಿಲ್ಲ? ನಾಚಿಕೆ ಮಾನ ಮರ್ಯಾದೆ ಇದ್ರ ನಾವು ರೈತ ಬೆಳೆದಂತ ಅನ್ನ ತಿನ್ನತ್ತಿದ್ರ ರೈತಿಗೋಸ್ಕರ ರೈತರ ಸೇವೆ ಮಾಡಂತ ಹೇಳಿ ನಿಮ್ಗೆ 2 ಮಾತು